ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ಹೋಗ್ತಾ ಇರೋದು ಶ್ರೀ ಕ್ಷೇತ್ರ ಕುಣಿಗಲ್ ತಾಲೂಕಿನ ಶ್ರೀ ಕ್ಷೇತ್ರವಾದಂಥ ಬಿದನಗೆರೆ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮೀಜಿಗಳ ಒಂದು ಕ್ಷೇತ್ರಕ್ಕೆ. ಈ ಕ್ಷೇತ್ರದ ನಮ್ಮ ಹೆಮ್ಮೆಯ ಗುರೂಜಿಗಳಾದ ಶ್ರೀ ಡಾಕ್ಟರ್ ಧನಂಜಯ ಗುರೂಜಿಯವರು ಶ್ರೀ ಉಗ್ರಮಾರಮ್ಮ ದೇವಿಯ ಒಂದು ಸೇವೆಯನ್ನು ನೋಡಿ ಶ್ರೀ ಡಾಕ್ಟರ್ ಧನಂಜಯ ಗುರೂಜಿಗಳು ಆ ತಾಯಿಗೆ ಒಂದು ಕರೆಯನ್ನು ಕೊಟ್ಟರು. ತಾಯಿ ಶ್ರೀ ಉಗ್ರಮಾರಮ್ಮ ದೇವಿ ಸನ್ನಿಧಿಗೆ ಬರುವ ಭಕ್ತಾದಿಗಳಿಗೆ ಒಂದು ಅನ್ನಪ್ರಸಾದ ಕೊಠಡಿಯನ್ನು ನಿರ್ಮಾಣ ಮಾಡ್ತಾ ಇರೋ ಇದೊಂದು ಉದ್ದೇಶದಿಂದ ಬಂದ ಭಕ್ತಾದಿಗಳಿಗೆ ಒಂದು ಆಸರೆಯನ್ನಾಗಲಿ ಅಂತ ಒಂದು ಉದ್ದೇಶಕ್ಕೆ ಅವರು ಆ ತಾಯಿಯನ್ನು ಒಂದು ಕರೆ ಮಾಡಿ, ಈ ಥರ ನೀವು ಬಂದು ನಾನು ಸಹಾಯವನ್ನು ಮಾಡುತ್ತೇನೆ, ಸ್ವೀಕರಿಸ್ಕೊಂಡು ಹೋಗಿ 4 ಜನಕ್ಕೆ ಒಳ್ಳೆಯದಾಗಲಿ ಅಂದ್ಬಿಟ್ಟು ಆ ಉದ್ದೇಶದಿಂದ ಅವರು ಕರೆಯನ್ನು ಕೊಟ್ಟರು. ಬಳಿಕ ತಾಯಿಯವರು ಆ ಶ್ರೀ ಬಿದನಗೆರೆ ಕ್ಷೇತ್ರದ ಪಂಚಮುಖಿ ಸ್ವಾಮೀಜಿಗಳ ಒಂದು ಕ್ಷೇತ್ರಕ್ಕೆ ಭೇಟಿಯನ್ನು ಕೊಟ್ಟು ಬಳಿಕ ಅಲ್ಲಿ ಶ್ರೀ ಕ್ಷೇತ್ರದಲ್ಲಿ ಆಂಜನೇಯ ಸ್ವಾಮಿ ಮತ್ತು ಶ್ರೀ ಸತ್ಯಶನೇಶ್ವರ ಸ್ವಾಮೀಜಿಗಳ ಒಂದು ದರ್ಶನವನ್ನು ಪಡೆದು ಆಶೀರ್ವಾದವನ್ನು ಪಡೆದುಕೊಂಡು ಶ್ರೀ ಡಾಕ್ಟರ್ ಧನಂಜಯ ಗುರೂಜಿಗಳಿಗೆ ಒಂದು ಮೀಟನಾಗಿ ಮತ್ತು ನಂತರ ಗುರೂಜಿಗಳು ಅವರು ಸಹಾಯವನ್ನು ಮಾಡಿದ್ರು. ಬಂದ ಉದ್ದೇಶ ಏನೆಂದರೆ, ಯಾರೋ ಸನ್ನಿಧಿಗೆ ಬರ್ತಾ ಇದ್ದ ಅನ್ನಪ್ರಸಾದಕ್ಕೆ ಯಾವುದೇ ಒಂದು ತರಹದ ವ್ಯವಸ್ಥೆಗಳಿಗಾಗಲಿ ನಾನು ಸಹಾಯವನ್ನು ಮಾಡ್ತೀನಿ ಅನ್ನೋ ಒಂದು ಭರವಸೆನ ಕೊಟ್ಟು ಆ ತಾಯಿ ಶ್ರೀ ಉಗ್ರಮಾರಮ್ಮ ದೇವಿ ಸನ್ನಿಧಿಗೆ ಬರುವ ಭಕ್ತಾದಿಗಳಿಗೆ ಅನ್ನಪ್ರಸಾದ ಕೊಠಡಿಗೆ ತಾವು ಶ್ರೀ ಡಾಕ್ಟರ್ ಧನಂಜಯ ಗುರೂಜಿಗಳು ಸಹಾಯವನ್ನು ಮಾಡಿದ್ದಾರೆ. ಅವರಿಗೆ ನಮ್ಮ ಶ್ರೀ ಉಗ್ರಮಾರಮ್ಮ ದೇವಿ ಆರಾಧ್ಯರಾದ ಅನಿತಮ್ಮನವರು ಮತ್ತು ಶ್ರೀ ಉಗ್ರಮಾರಮ್ಮ ದೇವಿ ಭಕ್ತಾದಿಗಳೆಲ್ಲರಿಂದನೂ ಕೂಡ ಶ್ರೀ ಡಾಕ್ಟರ್ ಧನಂಜಯ ಸ್ವಾಮಿ ಗುರೂಜಿಯವರಿಗೆ ನಮ್ಮ ಕೋಟಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಕಳೆದ ವರ್ಷ ಜಾತ್ರೆ ಶ್ರೀ ಉಗ್ರಮಾರಮ್ಮ ದೇವಿ ಜಾತ್ರೆಯಲ್ಲಿ ಅಂದರೆ ತುಂಬ ಮಳೆಯ ಅಭಾವದಿಂದ ಜನರಿಗೆ ನಿಂತ್ಕೊಳ್ಳೋಕ್ಕಾಗಲಿ ಊಟದ ವ್ಯವಸ್ಥೆಗಾಗಲಿ ತುಂಬ ತೊಂದರೆ ಆಯಿತು. ಅದಕ್ಕೋಸ್ಕರ ತಾಯಿಯವರು ಒಂದು ಬಂದ ಭಕ್ತಾದಿಗಳಿಗೆ ಒಂದು ಆಸರೆ ಇರಲಿ, ಯಾವುದೇ ತೊಂದರೆ ಆಗದಂಗೆ ಅಂದ್ಬಿಟ್ಟು ಒಂದು ಕೊಠಡಿಯನ್ನು ನಿರ್ಮಾಣ ಮಾಡ್ತಾಯಿದ್ದಾರೆ. ಎಲ್ಲ ನಮ್ಮ ಕರ್ನಾಟಕ ಅಲ್ಲದೆ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ, ತಮಿಳುನಾಡು ಎಲ್ಲ ಕಡೆಯಿಂದ ಕೂಡ ಭಕ್ತಾದಿಗಳು ಸಹಾಯವನ್ನು ಮಾಡಿದ್ದೀರಿ. ಎಲ್ಲ ಭಕ್ತಾದಿಗಳಿಗೂ ನಾನು ವಂದನೆಗಳನ್ನು ಸಲ್ಲಿಸುತ್ತೇನೆ. ಇದೇ ತಿಂಗಳು ಬರೋ ತಿಂಗಳು ಅಂದರೆ 20 ಮತ್ತು 21/10/2025 ತಾಯಿ ಸನ್ನಿಧಿಯಲ್ಲಿ ದೀಪೋತ್ಸವ ಮತ್ತು ಆ ತಾಯಿಯ ಒಂದು ಶ್ರೀ ಉಗ್ರ ಬಸಪ್ಪ ಆ ಸನ್ನಿಧಿಯ ಒಂದು ಉಗ್ರ ಬಸಪ್ಪನಿಗೆ ಮುದ್ರೆ ಹಾಕುವ ಕಾರ್ಯಕ್ರಮ ಮತ್ತು ಹೋಮ ಕಾರ್ಯಕ್ರಮ ಕೂಡ ಇರ್ತದೆ. ಎಲ್ಲ ಭಕ್ತಾದಿಗಳು ಬಂದ್ಬಿಟ್ಟು ಆ ತಾಯಿಯ ಆಶೀರ್ವಾದವನ್ನು ಪಡೆದುಕೊಂಡು ಆ ಉಗ್ರ ಬಸಪ್ಪನ ಒಂದು ಆಶೀರ್ವಾದವನ್ನು ಪಡೆದುಕೊಂಡು ತಾವು ಆಶೀರ್ವಾದವನ್ನು ಪಡೆಯುವುದರಿಂದ ನಿಮ್ಮ ಸಕಲ ಕಷ್ಟಗಳು ಕೂಡ ನಿವಾರಣೆಯಾಗುತ್ತೆ. ಎಲ್ಲ ಭಕ್ತಾದಿಗಳು ಇದೇ ಬರೋ ತಿಂಗಳು 20 ಮತ್ತು 21ನೇ ತಾರೀಕು ತಿಂಗಳ 10 2025 ತಾಯಿಯ ಜಾತ್ರೆ ನಡೆಯುತ್ತದೆ. ಎಲ್ಲ ಭಕ್ತಾದಿಗಳು ಬಂದು ತಾಯಿಯ ಆಶೀರ್ವಾದ ಮತ್ತು ಉಗ್ರ ಬಸಪ್ಪನ ಆಶೀರ್ವಾದ ಕೂಡ ಪಡೆದುಕೊಂಡೋಗಿ. ಎಲ್ಲ ಭಕ್ತಾದಿಗಳಿಗೂ ಕೂಡ ಆ ತಾಯಿ ಶ್ರೀ ಉಗ್ರಮಾರಮ್ಮ ದೇವಿ ಆಶೀರ್ವಾದ ಸದಾ ಅವರ ಕುಟುಂಬದ ಮೇಲಿದ್ದು ಅವರ ಯಾವುದೇ ಒಂದು ಕಷ್ಟ ಮತ್ತು ಯಾವುದೇ ಆ ಕುಟುಂಬಕ್ಕೆ ದುಷ್ಪರಿಣಾಮ ಬೀಳದಂಗೆ ಸದಾ ಕಾಪಾಡಿಕೊಂಡು ಬರಲಿ ಎಂದು ಆ ತಾಯಿ ಹತ್ರ ಬೇಡಿಕೊಳ್ಳುತ್ತೇನೆ. ಹಾಗೂ ಆ ತಾಯಿ ಅನ್ನಪ್ರಸಾದ ಕೊಠಡಿಗೆ ಸಹಾಯ ಮಾಡಿದಂತಹ ನಮ್ಮ ಹೆಮ್ಮೆಯ ಶ್ರೀ ಡಾಕ್ಟರ್ ಧನಂಜಯ ಗುರೂಜಿಗಳವರಿಗೆ ಕೋಟಿ ವಂದನೆಗಳು.